ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಬಳ್ಳಾರಿಯಲ್ಲಿ ಗೆದ್ದು ನಗೆಯನ್ನ ಬೀರಿದಂತಹ ಭೀಮಾನಾಯಕ್ ಗೆಲುವು ಬೆನ್ನಲ್ಲೇ ಇದೀಗ ಕೆಎಂಎಫ್ಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಡಿಕೆ ಸುರೇಶ್, ಭೀಮಾನಾಯಕ್, ನಂಜೇಗೌಡ ನಡುವೆ ಪೈಪೋಟಿ ಏರ್ಪಟ್ಟಿದೆ. ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳಿ ಭೀಮಾನಾಯಕ್ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ನಂಜೇಗೌಡ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಮೂವರು ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಕೆಎಂಎಫ್ನಲ್ಲಿ ತ್ರಿಕೋನ ಸ್ಪರ್ಧೆಯಿಂದ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಮಾಜಿ ಸಂಸದರು ಹೇಗಾದ್ರೂ ಮಾಡಿ ಯಾವುದಾದ್ರೂ ಒಂದು ಹುದ್ದೆಯನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸ್ಪರ್ಧೆಗಳು ಕೂಡ ನಡೀತಾ ಇದೆ. ಕೆಎಂಎಫ್ ಅಧ್ಯಕ್ಷ ಗುರಿಯನ್ನ ಇಟ್ಕೊಂಡೇ ಬಂದಿದ್ದಾರೆ ಡಿಕೆ ಸುರೇಶ್ ಅವರು. ಈಗಾಗಲೇ ಬಮೂಲ್ ಅಧ್ಯಕ್ಷರಾಗಿದ್ದಾರೆ ಡಿಕೆ ಸುರೇಶ್. ಹಾಗಾಗಿ ಹಾಲಿ ಕೆಎಂಎಫ್ ಅಧ್ಯಕ್ಷರಾಗಿದ್ದಂತಹ ಭೀಮಾನಾಯಕ್ ಬಿಗ್ ಫೈಟ್ ಅನ್ನ ಕೂಡ ಕೊಟ್ಟಿದ್ರು. ಜೂನ್ 1ಕ್ಕೆ ಅವಧಿ ಮುಗಿದಿರೋ ಹಿನ್ನೆಲೆಯಲ್ಲಿ ಈಗ ಅಧ್ಯಕ್ಷ ಸ್ಥಾನ ಖಾಲಿ ಇದೆ. ಆ ಖಾಲಿ ಇರುವಂತಹ ಸ್ಥಾನವನ್ನು ತುಂಬಬೇಕಾಗಿದೆ. ತ್ರಿಕೋನ ಸ್ಪರ್ಧೆ ಇಲ್ಲಿ ಏರ್ಪಟ್ಟಿದೆ. ಬಳ್ಳಾರಿಯಲ್ಲಿ ಭೀಮಾನಾಯಕ್ ಗೆಲುವು ಬೆನ್ನಲ್ಲೇ ಈ ಪೈಪೋಟಿ ಶುರುವಾಗಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೀಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಯಾರಾಗ್ತಾರೆ ಈಗ ಅಧ್ಯಕ್ಷರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಡಿಕೆ ಸುರೇಶ್ ಇದ್ದಾರೆ, ಭೀಮಾನಾಯಕ್ ಇದ್ದಾರೆ, ನಂಜೇಗೌಡ, ಈ ಮೂವರ ನಡುವೆಯೇ ಇದೀಗ ಪೈಪೋಟಿ ಹೆಚ್ಚಾಗ್ತಾ ಇದೆ. ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಹೇಳಿ ಭೀಮಾನಾಯಕ್ ಹೇಳ್ತಾ ಇದ್ದಾರೆ. ಗೆದ್ದಿದ್ದಾರೆ, ಸಹಜವಾಗಿ ಅವರು ಹೇಳ್ತಾರೆ. ಮಾಜಿ ಕೂಡ ಹೌದು. ಸಿಎಂ ಮತ್ತೆ ಡಿಸಿಎಂ ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ನಂಜೇಗೌಡ ಒಂದ್ ಕಡೆ ಅವರು ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ನಾನು ಕೂಡ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಮಾಲೂರು ಶಾಸಕ ನಂಜೇಗೌಡರಿಂದಲೂ ಕೂಡ ಪೈಪೋಟಿ ಶುರುವಾಗಿದೆ. ಹೀಗಾಗಿ ಮೂವರು ನಾಯಕರ ನಡುವೆ ಪೈಪೋಟಿ ಹೆಚ್ಚಾಗ್ತಾ ಇದೆ. ಕೆಎಂಎಫ್ನಲ್ಲಿ ತ್ರಿಕೋನ ಸ್ಪರ್ಧೆಯಿಂದ ಒಂದ್ ಕಡೆ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಯಾರಾಗ್ತಾರೆ, ಮೂವರು ನಾಯಕರ ನಡುವೆ ಯಾರು ಗೆದ್ದು ಬೀಗ್ತಾರೆ, ಯಾರು ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸ್ತಾರೆ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಹೀಗಾಗಿ ಮೂವರಲ್ಲೂ ಪೈಪೋಟಿ ಶುರುವಾಗಿದೆ. ಮಾಜಿ ಸಂಸದರು